ಸಭೆಯ ಸಂದರ್ಭ ಹಾಗೂ ರಾಮಕೃಷ್ಣ ಗೀತಾಶ್ರಮ ಅದು ಕಳೆದ 10 ವರ್ಷಗಳಿಂದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಗೀತಾ ತತ್ವದ ಪ್ರಚಾರವನ್ನು ಮಾಡಿಕೊಂಡು ಬಂದಂತಹ ಅದರ ಶತಮಾನೋತ್ಸವ ದಶಮಾನೋತ್ಸವ 10 ವರ್ಷ ದಶಮಾನೋತ್ಸವ. ನಾವು ಇತ್ತೀಚೆಗೆ ಮೈಸೂರು ಆಶ್ರಮದ ಶತಮಾನೋತ್ಸವದ ಬಗ್ಗೆ ತುಂಬ ಚಿಂತನೆ ನಡೀತಾ ಇದೆ. ಮುಂದಿನ ವರ್ಷ 2025 ಅಕ್ಟೋಬರ್ ನವೆಂಬರ್ನಲ್ಲಿ ಮೈಸೂರು ರಾಮಕೃಷ್ಣ ಆಶ್ರಮ ಪ್ರಾರಂಭಿಸಿ 100 ವರ್ಷ ಆಯಿತು. ಅದರ ಶತಮಾನೋತ್ಸವದ ಬಗ್ಗೆ ಅನೇಕ ಮೀಟಿಂಗ್ಗಳು ಚಿಂತನೆಗಳು ನಡೀತಾರೆ. ಆದ್ದರಿಂದ ದಶಮಾನದ ಬದಲು ಶತಮಾನ ಅಂತ ಬಂದ ಆಗಲಿ. ಈ ರಾಮಕೃಷ್ಣ ಗೀತಾಶ್ರಮ ಕೂಡ ಒಂದು 90 ವರ್ಷದ ನಂತರ ಶತಮಾನೋತ್ಸವ ಮಾಡಲಿದೆ. ಏನೇ ಆಗಲಿ, ಇವತ್ತು ನಾವೆಲ್ಲ ದಿವ್ಯತ್ರಯದ ಸ್ವರ್ಣೋತ್ಸವ, ನಾಳೆ ಯುವ ಸಮ್ಮೇಳನ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಹೋಮ, ಪೂಜೆ, ವಿಷ್ಣು ಸಹಸ್ರನಾಮ ಪಠಣ, ಭಜನೆ, ಈಗ ಒಂದು ಅದೆಲ್ಲ ಮಾಡಿ ಹೇಗೆ ಇದರೆಲ್ಲ ಅರ್ಥ ಏನಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನೊಬ್ಬನೇ ಸತ್ಯ, ಭಗವಂತನೊಬ್ಬನೇ ವಸ್ತು. ನಾವೆಲ್ಲ ಈ ಮಹಾ ಜೀವ ಸಮುದ್ರದ ಒಂದೊಂದು ಅಲೆಗಳು. ಪ್ರತಿಯೊಬ್ಬರು ಮನುಷ್ಯರು ಕೂಡ ಇದರ ವಿರಾಟ ವಿಹಂಗಮ ದೃಶ್ಯವನ್ನು ಮೇಲಿಂದ ನೋಡಿದರೆ ಕೋಟ್ಯಾಂತರ ಜನ ಇಲ್ಲಿ ಬರ್ತಾರೆ. ಅದರ ಜೊತೆಗೆ ಅನೇಕ ಚರಾಚರಗಳು, ಜೀವಿಗಳು, ನಾವೆಲ್ಲ ಬರ್ತೇವೆ. ಬಾಲ್ಯ, ಯೌವನ, ಮಧ್ಯವಸ್ಥೆ, ಯುವಾವಸ್ಥೆ, ಆಮೇಲೆ ಜನ್ಮ, ಮೃತ್ಯು, ಜರ, ವ್ಯಾಧಿ, ಆಮೇಲೆ ಮೃತ್ಯು. ಎಲ್ಲರೂ ಮೃತ್ಯುವಶರಾಗಿ ಹೋಗ್ತಾ ಇದ್ದೀವಿ. ಇದನ್ನು ಸಾಮಾನ್ಯ ಘಟನೆಯ, ಇದೊಂದು ಈ ಪ್ರಕೃತಿಯ ಈ ಒಂದು ಬಲಾಢ್ಯವಾಗಿರತಕ್ಕಂತಹ, ನಿಖರವಾಗಿರ್ತಕ್ಕಂತಹ, ನಿರ್ದಿಷ್ಟವಾಗಿರ್ತಕ್ಕಂತಹ ಮಾಡ್ತಾ ಮಾಡ್ತಾ ಯಾಂತ್ರಿಕವಾಗಿ ಧರ್ಮದ ಮೂಲ ನಿಜವಾದ ಔಚಿತ್ಯ, ಧರ್ಮ ಯಾಕೆ ಬೇಕು, ಮನುಷ್ಯನಿಗೆ ಧರ್ಮ ಯಾಕೆ ಬೇಕು ಎಂಬ ಪ್ರಶ್ನೆಯನ್ನು ಬಿಟ್ಟು ಆ ಸೆಕೆಂಡರಿ ಟರ್ಷರಿ ಡೀಟೇಲ್ಸ್ ಆಫ್ ರಿಲಿಜನ್ ಅದರಲ್ಲೇ ಮನಸ್ಸು ವ್ಯವಹರಿಸಬೇಕು. ಸಾಧನೆ ಎಂಬುದು ಯಾಂತ್ರಿಕ ಮತ್ತು ಸತ್ಯದ ಶೋಧನೆ ಸ್ತಬ್ಧವಾಗಿದೆ. ಆದ್ದರಿಂದ ಎಲ್ಲ ಆಚಾರ, ವಿಚಾರ, ಸಂಸ್ಥೆ, ಕಾರ್ಯಕ್ರಮ, ಸಂಘಟನೆ
ಸಂಘಟನೆ ಸಂಘ ಎಲ್ಲದರ ಹಿಂದೆ ನಮಗೆ ನಿಜವಾಗಿ ಬೇಕಾಗಿರುವಂಥದ್ದು ಭಗವಂತನ ಬಗ್ಗೆ ವ್ಯಾಕುಲತೆ, ಸತ್ಯ ಶೋಧನೆಯ ಬಗ್ಗೆ ಒಂದು ಅತ್ಯಂತವಾಗಿರತಕ್ಕಂಥ ಗಾಢವಾದ ಆಳವಾದ ಇದೇ ವಿಜ್ಞಾನದಲ್ಲಿ ನಾವು ನಮ್ಮ ದೇಹವೇ ಸತ್ಯ, ಈ ಕಂಡಂತಹ ನಾಮರೂಪಗಳೇ ಸತ್ಯ, ಅನಿತ್ಯವಾಗಿರ್ತಕ್ಕಂಥ ಈ ಪ್ರಪಂಚವನ್ನು ನೋಡ್ತಾ ಇರುವುದಾ ಅಥವಾ ಸತ್ಯದ ಶೋಧನೆ, ಭಗವಂತನ ಅನ್ವೇಷಣೆ, ಭಗವಂತನ ಪ್ರಜ್ಞೆ, ಅಹಂ ಪ್ರಜ್ಞೆಯ ಬದಲಿಗೆ ಅಹಂನ ಹಿಂದೆನೇ ಭಗವಂತ ಇದಾಂತ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲುಇದಂ ಬ್ರಹ್ಮ. ನಮ್ಮ ನಿಜದ ನೆಲೆ ಭಗವಂತನೇ ಆಗಿದ್ದರೆ ಅಂತ ಎಲ್ಲರೂ ಕೂಡ ಶಾಸ್ತ್ರಗಳು ಸಂತರು ಹೇಳ್ತಾರೆ. ಹಾಗಾದರೆ ಆ ನಿಜದ ನೆಲೆಗೆ ನಾವು ಹೋಗುವುದಕ್ಕೆ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವಿ, ಇತರ ಸನಾತನ ಸಂಸ್ಕೃತಿಯವರಿಗೂ ಈ ಆಧ್ಯಾತ್ಮಿಕ ಈ ಒಂದು ಜ್ಞಾನದ ಅನುಭವದ ರಾಶಿಯನ್ನು ನಾವು ಚಿಂತನ ಮಂಥನ ಮಾಡಿದರೆ ಇದರ ಮೂಲ ಇದೆ ಅಭಿವ್ಯಕ್ತವಾಗಿರ್ತಕ್ಕಂಥ ಆ ಶಾರದಾದೇವಿಯರು ನಮ್ಮ ಸೌಭಾಗ್ಯ. ರಾಮಕೃಷ್ಣರಂತಹ ದೈವ ಪ್ರಜ್ಞೆಯಲ್ಲೇ ಆಗೊಮ್ಮೆ ಈಗೊಮ್ಮೆ ಸಮಾಧಿಯಲ್ಲಿ ಬದುಕ್ತಾ ಇರುವಂತಹ ಭಗವತ್ ಸತ್ಯ ಎಂಬುದರ ಜ್ವಲಂತ ನಿದರ್ಶನ. ಅದು ಐತಿಹಾಸಿಕವಾಗಿ ಆ ವಚನ ವೇದಂತ ಓದಿ ನಮಗೆಲ್ಲರಿಗೂ ಗೊತ್ತಾಗ್ತದೆ. ದೈವ ಪ್ರಜ್ಞೆಯ ಸಾಕಾರ ಸ್ವರೂಪ ಮನುಷ್ಯ ರೂಪಧಾರಿಯಾಗಿ ದೈವ ಪ್ರಜ್ಞೆಯಲ್ಲಿ ಹೇಗೆ ಇರ್ತಾರೆ ಎನ್ನುವುದರ ಒಂದು ನಿದರ್ಶನ. ಸ್ವಾಮಿ ವಿವೇಕಾನಂದರಂತಹ ಆಧ್ಯಾತ್ಮಿಕ ಜ್ಞಾನಿ ಮತ್ತು ವೀರಪುರುಷ ಅವರನ್ನು ಅನಿತ್ಯ ದೃಶ್ಯೇಷು ವಿವಿಚ್ಯ ನಿತ್ಯಂ ಯಸ್ಮಿನ್ ಸಮಾದತ್ತ ಯಸ್ಮಲೀಲಯ ವಿವೇಕ ವೈರಾಗ್ಯ ನಿಮಗ್ನ ಚಿತ್ತಂ ಯೋಸೌ ವಿವೇಕ ತಮಹಂ ನಮಾಮಿ ಅಂತ ಪ್ರಾಯಶಃ ವೇದಾಂತರು ಆ ಸ್ತೋತ್ರದಲ್ಲಿ ವಿವೇಕಾನಂದ ಸ್ತೋತ್ರದಲ್ಲಿ ವಿವರಿಸಿದ್ದಾರೆ. ಅನಿತ್ಯವನ್ನು ಅನಿತ್ಯದ ಹಿಂದೆ ಇರುವ ಸತ್ಯವನ್ನು ಯಾವಾಗ ನೋಡ್ತಾ ಇದ್ರು ಅಂತ. ಆದರೂ ಕೂಡ ಅನಿತ್ಯದ ಪ್ರಪಂಚದಲ್ಲಿ ಅವರು 39 ವರ್ಷದಲ್ಲಿ ಮಾಡಿದಂತಹದ್ದನ್ನು ನೋಡಿ, ಅದರಲ್ಲಿ ನಿರ್ವಿಕಲ್ಪ ಸಮಾಧಿ ಅವರ ಗುರುವಿನ ಕೃಪೆಯಿಂದ ಪಡೆದ ನಂತರದ ದಿನಗಳು ನೋಡಿ, ಅವರನ್ನು ಅಲ್ಲಿಂದ ಸಮಾಧಿಯಿಂದ ಕೆಳಗಿಳಿಸಿ ನಿನ್ನ ಸಮಾಧಿಯ ಒಂದು ಅನುಭವಕ್ಕೆ ನಾನು ಬೀಗ ಹಾಕಿಬಿಟ್ಟು ನಿನ್ನ ತಾಯಿಯ ಕೆಲಸ ಮೊದಲು ಮಾಡಿ ಆದಮೇಲೆ ನಿನಗೆ ಇದನ್ನು ಮರಕ್ಕೆ ಸಿಗ್ತದೆ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಅವರಿಂದ ಅವರಿಗೆ ಮಹಾನ್ ನಿರ್ವಿಕಲ್ಪ ಅನುಭೂತಿ ಕೊಟ್ಟ ಆದಮೇಲೆ ಜಗತ್ತಿದಕ್ಕೋಸ್ಕರ ಅವರು ಮಾಡಿದಂತಹ ಅದ್ಭುತವಾಗಿರ್ತಕ್ಕಂತಹ ಕೆಲಸ ಇದು. ರಾಮಕೃಷ್ಣ, ವಿವೇಕಾನಂದ, ಶಾರದಾ ಆ ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಪುರಾಣಿ, ಅದರದ್ದೇ ಹೃದಯವಾದ, ಆದರೂ ಕೂಡ ಅದರ ಕಿರೀಟ. ಇದನ್ನು ನಾವು ಮರೆತರೆ ಈ ಒಂದು ಆಧ್ಯಾತ್ಮಿಕ ಸ್ಪಂದನದ ಆವಿರ್ಭಾವ ದಿವ್ಯತ್ರಯದಲ್ಲಿ ಕಂಡಿದ್ದನ್ನು ನಾವು ಪ್ರತಿ ನಿಮಿಷ ಇದನ್ನು ಅತ್ಯಂತ ಅದ್ಭುತವಾಗಿ ರಾಮಕೃಷ್ಣರ ಧ್ಯಾನ ಮಂತ್ರದಲ್ಲಿ ಹೇಳಲಾಗಿದೆ. ಸಂಕ್ಷಿಪ್ತವಾಗಿ ರಾಮಕೃಷ್ಣರ ಮಹಾತ್ಮ್ಯವನ್ನು ಖಂಡನಭವ ಬಂಧನ ಜಗಬಂಧನದಲ್ಲಿ ಸ್ವಾಮಿ ವಿವೇಕಾನಂದೇ ಅವರು ಅನುಭವಿಸಿ ರಾಮಕೃಷ್ಣರ ಆಧ್ಯಾತ್ಮಿಕ ಮತ್ತು
ಆ ದೈವಿ ಆವಿರ್ಭಾವದ ಗುಣಲಕ್ಷಣಗಳನ್ನು ಅನದರ್ ಕಲ್ಟ್. ಇದು ಪವಿತ್ರವಾದ ಭಾವಧಾರೆ. ಅದು ಆವರಣ ಇಲ್ಲದ ಆಕಾಶದಂತೆ, ಯಾವ ಥರ ಅಡಚಣೆ ಇಲ್ಲದ ಸೂರ್ಯನ ಬೆಳಕಿನಂತೆ, ಗಾಳಿಯಂತೆ ಅದು ಎಲ್ಲರಿಗೂ ಉಪಲಬ್ಧವಾಗಬೇಕು, ಯಾವ ತಾರತಮ್ಯದ ದೃಷ್ಟಿಕೋನ ಇಲ್ಲದೆ. ಅದು ಆಧ್ಯಾತ್ಮಿಕತೆಯನ್ನು ನೇರ ಸುಲಭ, ಸರಳ ಮತ್ತು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪರಿವರ್ತನಾ ಶಕ್ತಿ ವಿಜೃಂಭಿಸುವಂತಹ ಒಂದು ವಾತಾವರಣ ಕಲ್ಪಿಸಿಕೊಳ್ಬೇಕು ಮನುಷ್ಯ ಬುದ್ಧಿಯ ಆರೋಹಣಕ್ಕೆ, ಅವರೋಹಣಕ್ಕೆ. ಭಗವಂತನ ಕಡೆಗೆ ಮನಸ್ಸನ್ನು ಹರಿಸುವುದು ಸುಲಭದ ಕೆಲಸ. 108 ಇಂದ್ರಿಯ ಗೋಚರ ವಿಷಯ ವಸ್ತುಗಳು ಆಧ್ಯಾತ್ಮಿಕ ಸಾಧನೆಗೆ ಇಳಿದವರಿಗೂ ಕೂಡ, ಇವನ್ ಸೆಕೆಂಡರಿ ಡೀಟೇಲ್ಸ್ ಆಫ್ ಧರ್ಮ ಮತ್ತು ಶಾಸ್ತ್ರ ಕೂಡ ಭಗವಂತನ ಅನ್ವೇಷಣೆಗೆ, ಆಂತರ್ಯದ ಅಂತರ್ಮುಖ ಪಯಣಕ್ಕೆ ಬಾಧಕ. ಆದರೆ ಸಾಧನಾ ಜೀವನವನ್ನು ಹೇಗೆ ಮಾಡಬೇಕು, ರಸಭರಿತವಾಗಿ ಪರಿಣಾಮಕಾರಿಯಾಗಿ, ಯತ್ ಕರೋಷಿ ಯದಶ್ನಾಸಿ ಯಜ್ಜಿಹೋಸಿ ತದ್ದಾಸಿ ಯತ್ ಯಥ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ ನಿರಂತಕಂ ಸ್ವಕರ್ಮಣಾಂ ತಮಭ್ಯಕ್ಷ ಸಿದ್ಧಿಂಬಿಂದಂತಿ ಮಾನವ. ಈ ಧರ್ಮ ಕರ್ಮಗಳ ಸಮನ್ವಯವನ್ನು ದೈವ ಪ್ರಜ್ಞೆಯ ಕರ್ಮ ಯಜ್ಞದ ಮೂಲಕ, ಧ್ಯಾನದ ಮೂಲಕ ನಾವು ಋಷಿ ಸದೃಶ ಆದರ್ಶವನ್ನು ಇಟ್ಟುಕೊಂಡು ಬಿಟ್ಟು ಇಹಲೋಕದ ಯಾತ್ರೆಯಲ್ಲಿ ನಾವು ನಮ್ಮ ಕರ್ತವ್ಯ ಭ್ರಷ್ಟರಾಗದೆ, ಕರ್ತವ್ಯವನ್ನು ಇನ್ನೂ ಚೆನ್ನಾಗಿ ಹೆಚ್ಚಿನ ಅರಿವಿಂದ ದೈವ ಪ್ರಜ್ಞೆಯಿಂದ ಮಾಡ್ತಾ ಆಂತರ್ಯದಲ್ಲಿ ಭಗವಂತನು ಬಯಸಿ ಬಾಳುವಂತಹ ಆ ಬುದ್ಧಿಶಕ್ತಿಯನ್ನು, ಆ ಒಂದು ಜ್ಞಾನಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಇದು ನಮಗೆ ರಾಮಕೃಷ್ಣ ವಿವೇಕಾನಂದ ಭಾವಸಂಚಲನ ಭಾವದಾಗಿ ಕೊಡುತ್ತದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಇಂಥ ಭಾವಧಾರೆಯನ್ನು ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ. ಬೆಳಗ್ಗೆ 1 ಗಂಟೆಗೆ